ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಭೂಗಳ್ಳರೆಲ್ಲರೂ ಜಾತಕಗಳನ್ನು ಬಿಚ್ಚಿಡಿವೆ, ಮಂಜುನಾಥ್ ಗೌಡಗೆ ಶಾಸಕ ನಂಜೇಗೌಡ ತಿರುಗೇಟು. ಕೋಲಾರ, ಮಾಲೂರು ತಾಲೂಕಿನಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ. ನನ್ನ ವಿರುದ್ಧ ಮಾತನಾಡಲು ಯಾವುದೇ ಸರಕು ಇಲ್ಲ. ಹಾಗಾಗಿ ಇತ್ತೀಚೆಗೆ ಭೂಕಬಳಿಕೆ ಎಂಬ ಆರೋಪಗಳನ್ನು ಪದೇ ಪದೇ ಮಾಡುವ ಮೂಲಕ ಪ್ರಚಾರ ಪಡೆದುಕೊಳ್ಳಲು ಮಾಜಿ ಶಾಸಕ ಕೆ.ಎಸ್. ಮಂಜುನಾಥ್ ಗೌಡ ಮುಂದಾಗಿದ್ದಾರೆ. ಒಂದು ತಿಂಗಳಲ್ಲಿ ಇಡೀ ತಾಲೂಕಿನಲ್ಲಿ ನಡೆದಿರುವ ಎಲ್ಲ ಭೂ ಹಗರಣಗಳ ಮಾಹಿತಿ ಕಲೆ ಹಾಕಿ ಭೂಗಳ್ಳರ ಜಾತಕಗಳನ್ನು ಬಿಚ್ಚಿಡುವೆ ಎಂದು ಶಾಸಕ ಘೋಷಿಸಿದರು. ಕೆ.ವಿ. ನಂಜೇಗೌಡ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುದ್ದಿಗಾರರು ಮಾತನಾಡಿ, ಅಗಲಕೋಟೆ ಸೇರಿದಂತೆ ಯಾವುದೇ ಭೂ ಹಗರಣದ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಮುಲಾಜಿಲ್ಲ. ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸದೆ ಬಿಡುವುದಿಲ್ಲ ಎಂದು ವಿವರಿಸಿದರು. ಅಗಲಕೋಟೆ ಇವತ್ತು ಒತ್ತುವರಿ ತೆರವುಗೊಳಿಸಿ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗೆ ತಿಳಿಸಿದ್ದೇವೆ. ಅವರು ಸಹ ಜುಲೈ 10ರಂದು ತೆರವು ಕಾರ್ಯಾಚರಣೆಗೆ ದಿನಾಂಕ ತಿಳಿಸಿದ್ದಾರೆ ಎಂದು ನಿಗದಿಯಾಗಿದೆ ಎಂದರು. ಅಗಲಕೋಟೆಯಲ್ಲಿ ಸರ್ಕಾರಿ ಶಾಲೆ ಇತ್ತು ಎಂಬ ಇದುವರೆಗೂ ಉಲ್ಲೇಖ ಇಲ್ಲ. ಒಂದು ವೇಳೆ ದಾಖಲೆಗಳ ಸಮೇತ ಸಾಬೀತಾದರೆ ಅದನ್ನು ಸಹ ವಶಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಮಾಸ್ತಿ ಸರ್ಕಲ್ ಓಂಪ್ರಕಾಶ್ ಗೌಡ ಇನ್ಸ್ಪೆಕ್ಟರ್ ವಿರುದ್ಧ ಜುಲೈ 18ರಂದು ಮಾಲೂರಿಗೆ ಮುಖ್ಯಮಂತ್ರಿಗಳು ಆಗಮಿಸಿದ ಸಂದರ್ಭದಲ್ಲಿ ದೂರು ನೀಡುವುದಾಗಿ ಮಂಜುನಾಥ್ ಗೌಡ ನೀಡಿರುವ ಹೇಳಿಕೆಗೆ ಪ್ರತಿಕ್ರಿಯಿಸಿ ಶಿವಕುಮಾರ್ ಅವರ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರು ಬೇಕಾದರೂ ದೂರು ಕೊಡಬಹುದು ಎಂದರು. ತಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪದೇ ಪದೇ ಆರೋಪಿಸುತ್ತಿರುವ ಮಂಜುನಾಥ್ ಗೌಡ ದಾಖಲಿಸಿ ತಾವು ಶಾಸಕರಾಗಿದ್ದ ಸಂದರ್ಭದಲ್ಲಿ ನನ್ನದೇ ವಿರುದ್ಧ 16 ಸುಳ್ಳು ಎಫ್ಐಆರ್ಗಳನ್ನು ಕುಟುಂಬಕ್ಕೆ ನೋವು ಕೊಟ್ಟಿದ್ದನ್ನು ಮರೆತು ಬಿದ್ದರೆ ಎಂದು ಪ್ರಶ್ನಿಸಿದರು. ಅವರು ಎಷ್ಟೇ ಎಫ್ಐಆರ್ ಹಾಕಿಸಿದರೂ ಎದೆಗುಂದದೆ ಅದನ್ನೆಲ್ಲ ಎದುರಿಸಿ ತಾಲೂಕಿನಲ್ಲಿ ಒಬ್ಬ ಗಂಡಸು ನಾನು ಇದ್ದೇನೆ ಎಂದು ಸಾಬೀತುಪಡಿಸಲು ಚುನಾವಣೆಗೆ ಸ್ಪರ್ಧಿಸಿ ಮಂಜುನಾಥ್ ಗೌಡರನ್ನೇ ಜನಾರ್ದನರನ್ನು ಸೋಲಿಸಿದ್ದೇನೆ ಎಂಬುದು ನೆನಪಿರಲಿ ಎಂದರು. ಮಾಲೂರು ತಾಲೂಕಿನಲ್ಲಿ ನನ್ನದೇ ಆದ ಇತಿಹಾಸ ಇದೆ. ನಾನು ರಿಯಲ್ ಎಸ್ಟೇಟ್ ಮಾಡೋನಲ್ಲ ಮತ್ತು ರಿಯಲ್ ಎಸ್ಟೇಟ್ ಹಣ ತಂದು ರಾಜಕೀಯ ಮಾಡಲು ಮಾಲೂರಿಗೆ ಬಂದವನು ಅಲ್ಲ. 1986ರಿಂದ ಇದುವರೆಗೂ ಜನತೆ ನನ್ನನ್ನು ಕೆಳ ಹಂತದಿಂದ ಇಲ್ಲಿಯವರೆಗೂ ಬೆಳೆಸಿದ್ದಾರೆ. ನಾನು ಆ ರೀತಿ ಅಕ್ರಮಗಳನ್ನು ಮಾಡದಿದ್ದರೆ ಜನತೆ ಯಾವಾಗಲೂ ನನ್ನನ್ನು ತಿರಸ್ಕರಿಸುತ್ತಿದ್ದರು ಎಂದು ನಂಜೇಗೌಡ ಹೇಳಿದರು. ಮಂಜುನಾಥ್ ಗೌಡ ಶಾಸಕರಾಗಿದ್ದ ಏನೇನು ಮತ್ತು ಅದಕ್ಕೂ ಮುಂಚೆಯಿಂದ ಹಾಗೂ ನಂತರ ಮಾಡಿದ್ದಾರೆ, ಎಷ್ಟು ಅಕ್ರಮಗಳನ್ನು ನಡೆಸಿದ್ದಾರೆ ಎಂಬುದೆಲ್ಲ ಬಯಲಿಗೆ ತೆಗೆದಿಡುವೆ. ಆ ಕೆಲಸ ಮಾಡದಿದ್ದರೆ ಮಾಲೂರಿನ ಜನತೆ ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ದ್ರೋಹ ಬಗೆದಂತಾಗುತ್ತದೆ ಎಂದು ಶಾಸಕ ನಂಜೇಗೌಡ ಸಮರ್ಥನೆ ನೀಡಿದರು. ಮಾಲೂರು ತಾಲೂಕಲ್ಲಿ ನಾನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬೇರೆ ಕಡೆಯಿಂದ ನಾನು MLA ಆಗ ದುಡ್ಡು ಎತ್ಕೊಂಡ್ಬಂದು ಇಲ್ಲಿ ಆಗ್ತಾರೋನಲ್ಲ. ನಾನು 86ರಿಂದ ಇವತ್ತುವರೆಗೂ ಕೆಳ ಹಂತದಿಂದ ರಾಜಕೀಯವಾಗಿ ನನ್ನ ತಾಲೂಕಿನ ಜನ ನನ್ನ ಸೋಲಿಲ್ಲದೆ ಇಲ್ಲಿವರೆಗೂ ಗೆಲ್ಸ್ಕೊಂಡ್ಬಂದವ್ರೆ. ನಾನೇನಾದರೂ ಇಂಥ ಭಾಗಿಗಳಾಗಿದ್ರೆ, ಅಕ್ರಮಗಳು ಮಾಡಿದರೆ, ಮಾಡಬಾರ್ದು ಮಾಡಿದರೆ ನಾನು ಇವತ್ತು ಇಷ್ಟು ಎತ್ತರಕ್ಕೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಬೆಂಗಳೂರು ಅಲ್ಲ, ಏನೋ ಬಂದು ದುಡ್ಡು ಎತ್ಕೊಂಬೋದು, ಒಂದ್ಸರಿ MLA ಆಗ್ಬಿಡೋದು, ಇಲ್ಲ ಒಂದ್ಸರಿ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬಿಡೋದು, ಕ್ಲೋಸ್ ಅಷ್ಟೇ, ಸಾಕು ಹೋಗಲೇ ಅಂತ ನಾನು ವಾಪಸ್ ಕಳಿಸಿಲ್ಲ. 86ರಿಂದ ನನ್ನ ತಾಲೂಕಿನ ಜನ ಅವಕಾಶ ಕೊಟ್ಟ ಮೇಲೆ ನನ್ನ ಇನ್ನೂ ವಾಪಸ್ ಕಳಿಸಿಲ್ಲ. ಯಾವತ್ತು ಕಳಿಸ್ತಾರೋ ಏನು ನನಗೆ ಗೊತ್ತಿಲ್ಲ. ನೆಮ್ಮದಿಯಾಗಿರ್ತೀನಿ ಅಂಥ ಸಂದರ್ಭದಲ್ಲಿ ನೀನು ಬೇಡಪ್ಪ ಅಂದರೆ ಇವತ್ತುವರೆಗೂ ಕೂಡ ಕೆಳಂತದಿಂದ ನನ್ನ ತಾಲೂಕಿನ ಜನ ಏನು ಬೆಳೆಸೋರೆ ನನ್ನ 86ರಿಂದ ನಾನೇನು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಇವತ್ತುವರೆಗೂ ಉಳಿಸ್ಕೊಂಡವ್ರೆ. ಮುಂದಿನ ದಿನಗಳಲ್ಲೂ ಕೂಡ ಯಾರೇ ಟೀಕೆಗಳು ಮಾಡಲಿ, ಟಿಪ್ಪಣಿಗಳು ಮಾಡಲಿ, ಮತ್ತು ನಾನು ಅದ್ರ ಬಗ್ಗೆ ನಾನು ತಲೆ ಕೆಲ್ಸಕ್ಕೆ ಹೋಗಲ್ಲ. ಪಾಪ ನೆನ್ನೆ ಯಾರೋ ಮಾಜಿ ಶಾಸಕರು ಒಬ್ರು ಹೇಳವ್ರೆ ರಾಜ್ಕುಮಾರ್ ಅಂತ. ನಾನು ರಾಜ್ಕುಮಾರ್ ಏನಪ್ಪ, ನನ್ನ ತಾಲೂಕಿನ ಜನ ರಾಜನಾಗಿ ಮಾಡಿರೋದು ಹೊಸಕೋಟೆಯವರಲ್ಲ, ಬೆಂಗಳೂರವರಲ್ಲ, ನನ್ನ ಮಾಲೂರು ತಾಲೂಕಿನ ಜನ ನೀನು ರಾಜನಾಗಿ ಅಧಿಕಾರ ಮಾಡುವಂತ 86ರಿಂದ ಇವತ್ತುವರೆಗೂ ಕೊಟ್ಟವ್ರಪ್ಪ. ನಿನ್ಗೆ ಎಷ್ಟು ಜನ ಕೊಟ್ರಪ್ಪ? ನೀನು ಉಳಿಸ್ಕೊಂಡೇನಪ್ಪ? ಏನಪ್ಪ, ನಾನು ರಿಯಲ್ ಎಸ್ಟೇಟ್ ಅಲ್ಲ. ನಿಮಗೆ ರೂಢಿ ಇರ್ಬೋದು ಎಲ್ಲೆಲ್ಲೋ ರಿಯಲ್ ಎಸ್ಟೇಟ್ ಮಾಡೋದು, ಅಕ್ರಮ ದಾಖಲೆ ಮಾಡೋದು, ಆ ರೆವಿನ್ಯೂ ಮ್ಯಾಟ್ರೇ ಗೊತ್ತಿಲ್ಲ ರೀ ನನಗೆ. ನಾನು ಆ ಥರ ಬಂದವನು ಅಲ್ಲ. ನಾನು ನಿಮ್ಗೆಲ್ಲ ಗೊತ್ತಿರೋದು, ಹುಡ್ಕೊಂಡು ಹೋಗ್ತಾ ಇದ್ರೆ ಹುಡ್ಕೊಂಬರ್ರಿ, ಯಾರನ್ನಿದ್ರೆ ನಾನು ಬಿಡಲ್ಲ, ಹುಡುಕೊಡ್ರಿ, ನಿಮ್ಗೆ ಸಪೋರ್ಟ ಮಾಡ್ತೀನಿ ನಾನು. ನನಗೆ ಯಾಕಂದ್ರೆ ರೆವಿನ್ಯೂದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಹುಡುಕೋಕ್ಕೂ ಹೋಗಿಲ್ಲ. ನನ್ನ ಅವಕಾಶಗಳಲ್ಲಿ ನೀವು ಹುಡುಕ್ ಕೊಟ್ರೆ ನಾನೇನು ಮಾಡ್ತೀನಿ ಅಂದರೆ, ನಾನು ಸೀರಿಯಸ್ ಆಗಿ ಯಾವನೇ ಆಗಲಿ ಶಾಸಕ ಇದ್ದೀನಿ, ಸರ್ಕಾರ ಅದೇ, ನಾವು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ನಾನು ಹೇಳಿದ್ದು ಯಾರ ಕಾಲದಲ್ಲಿ ಏನಾಗಿದೆ ಹುಡುಕ್ಸ್ತೀನಪ್ಪ, ಹುಡುಕ್ಸ್ತೀನಿ, ತೆಗಿಸ್ತಾ ಇದ್ದೀನಿ, ಇವಾಗ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲ, ನಾನು 8 ವರ್ಷ ನಾನು ಇದನ್ನ ಪ್ರಯತ್ನ ಮಾಡಿದವನಲ್ಲ, ಇದ್ರ ಕಡೆ ಯೋಚನೆ ಮಾಡಿದವನಲ್ಲ. ನನ್ನ ಜೊತೆಲಿದ್ದವ್ರು ಯಾರು, ನಮ್ಮ ಬೇರೆ ಬೇರೆ ಲೀಡರ್ ಜೊತೆಲಿದ್ದವ್ರು ಯಾರು ಏನೇನು ಮಾಡ್ತಾವ್ರೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ನನ್ನ ಪಾಡಕ್ಕೆ ನಾನು ಡೆವಲಪ್ಮೆಂಟ್ಸು ನನ್ನ ತಾಲೂಕಿನ ಜನ ಎದ್ರೆ ಕೂತ್ರೆ ನನ್ನ ಜೊತೆಲಿರೋರು ಯಾರವ್ರೆ,
ನಾನಿದ್ದೀನ ಇಲ್ಲ ಯಾರ್ಯಾರ್ದದೆ ಯಾರು ಸತ್ಯ ಹರಿಶ್ಚಂದ್ರದಿನಲ್ಲಿ ನಾನು ಹುಡುಕ್ಲೇಬೇಕಲ್ಲ. ನಾನು ಹುಡುಕ್ಲಿಲ್ಲ ಅಂದ್ರೆ ನಾನು ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಮಾಡಿ ಪ್ರತಿದಿನ ನನ್ನ ತಾಲೂಕಿನ ಜನಕ್ಕೆ ಸಿಕ್ಕಿ ನಮ್ಮ ನಂಜೇಗೌಡ ಅಂತೇಳಿ ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಇದೆಲ್ಲೋ ಒಂದು ಕಡೆ ನಾನು ಏನಾದ್ರು ತೆಗಿಲಿಲ್ಲ ಅಂದ್ರೆ ಜನರ ಮುಂದೆ ಇಡ್ಲಿಲ್ಲ ಅಂದ್ರೆ ಯಾರು ಅವರೇ ಅಂತ ಎಲ್ಲೋ ಒಂದ್ ಕಡೆ ಇದು ಅವರು ಶಾಸಕರಾಗಿದ್ದ ಅವಧಿಯನ್ನು ತೆಗೆಸ್ತದೆ ಅಂತ 100% ಅವ್ರು ಶಾಸಕರಾಗಿದ್ದು ಇನ್ನೂ ಮೊದಲಿಂದ ಅವ್ರು ಯಾರು ಏನ್ ಮಾಡವ್ರೆ ಅವ್ರ ಪರವಾಗಿ ಏನ್ ಮಾಡಿರೋ ನನ್ನ ಪರವಾಗಿರೋರು. ನಾನು MLA ಆದ್ಮೇಲೆ ನಾನೇನ ಅಕ್ರಮ ಮಾಡ್ಕೊಂಡಿದ್ದೀನ ಇಲ್ಲ ನನ್ನ ಫಾಲೋವರ್ಸ್ ಯಾರನ್ನ ಮಾಡ್ಕೊಂಡವ್ರ ಇವೆಲ್ಲ ಕೂಡ ತೆಗೆಸುವಂತ ಕೆಲಸ ನಾನು ಮಾಡಲೇಬೇಕು. ಮಾಡದೇ ಇದ್ರೆ ಅಕ್ರಮ ಅನ್ನೋದಕ್ಕೆ ಕೊನೆ ಆಗಲ್ಲ. ಸರ್, ಈಗ ಕೋಟೆ ಜಮೀನು ಬಗ್ಗೆ ಈಗಾಗಲೇ SIT ತನಿಖೆ ಆಗಿದೆ, ಸರ್ವೆ ಕೂಡ ಆಗಿದೆ. ನಾನು ಮೊನ್ನೆ ಪ್ರೆಸ್ಸಲ್ಲಿ ಹೇಳಿದ್ದೀನಿ ಸರ್ವೆ ಏನು ಎಷ್ಟು ಎಕರೆ ಸರ್ಕಾರಿ ಜಾಗ ಇದೆ ಅಂತ. ಅದೇನನ್ನು ಒತ್ತುವರಿ ಆಗಿದ್ರೆ ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸ್ತೀವಿ ಅಂತ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ. ಇವತ್ತು ಕೂಡ ಅಷ್ಟೇ ಇವತ್ತಿನ ನಾನು ಜಿಲ್ಲಾಧಿಕಾರಿ ಲೀವ್ ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಒತ್ತುವರಿ ಆಗಿರುವಂತಹ ಜಾಗನ ಏನು ರಿಪೋರ್ಟ್ ಬಂದಿದೆ ಸರ್ಕಾರಿ ಜಾಗ ಅಂತ ಏನು ಗುರುಸಿದ್ದಾರೆ ಸರ್ವೆ ರಿಪೋರ್ಟ್ ಅಲ್ಲಿ, ಮುಲಾಜಿಲ್ದೆ ಲೇಟೇ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಪ್ರಚಾರಕ್ಕೆ ಇದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತಾ ಇದೆ. ಸರ್ಕಾರಿ ಜಾಗ ಅಂತ ಏನಿದು ಅದು ಸರ್ಕಾರ ವರ್ಷಕ್ಕೆ ತಗೊಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ. ತುಂಬಾ ಆಸಕ್ತಿಯಿಂದ ಅವರು ಕೂಡ ಇಲ್ಲ ಮುಲ್ಲಾಜೆ ಇಲ್ಲ ಸರ್ ಮಾಡೋಣ ಅಂತ ಹೇಳಿದ್ದಾರೆ. ಸರ್, ಶಾಲೆದಲ್ಲಿ ಗೊಂದಲ ಶಾಲೆದು ಈಗ ಸರ್ವೆ ರಿಪೋರ್ಟ್ ಅಲ್ಲಿ ಮತ್ತೆ ಸರ್ವೆ ಸುಮಾರು 3200 ಕೋಟಿ ಇತಿಹಾಸ ಪುಟಗಳಲ್ಲಿ ಮಾಲೂರು ತಾಲೂಕಲ್ಲಿ ಯಾರೂ ಮಾಡಕ್ಕೆ ಆಗದಂತ ಒಂದು ಕಾಮಗಾರಿಗಳನ್ನ ಶಾಶ್ವತವಾಗಿ ಜನರ ಮುಂದೆ ಕಾಣಿಸುವಂತ ಒಂದು ಕೆಲಸಗಳನ್ನ ಮಾಡಿದಂಥದ್ದು ನನ್ನ ತಾಲೂಕಿನ ಜನತೆಯ ಮುಂದೆ ಸಂಭ್ರಮವನ್ನು ಹಂಚ್ಕೋಬೇಕು. ಒಂದು ಸಾಧನಾ ಸಮಾವೇಶ ಕಾರ್ಯಕ್ರಮವಾಗಿ ಮಾಡಬೇಕು ಅಂತೇಳಿ ಇವತ್ತು ಸಭೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ಆಗ್ತದೆ. ವಿಶೇಷವಾಗಿ 18ನೇ ತಾರೀಕು ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ತಾಲೂಕಿನ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಅದ್ರ ಬಗ್ಗೆ ಇವತ್ತು ಸಭೆ ಆಯಿತು. ಸಭೆಯಲ್ಲಿ ಎಲ್ಲ ಇಲಾಖೆಗಳ ಜವಾಬ್ದಾರಿಗಳು ಮತ್ತು ಅದ್ರ ಜೊತೆಗೆ ಸುಮಾರು ಇಲಾಖೆಗಳಿಂದ ಏನೇನು ಯೋಜನೆಗಳ ಕಾರ್ಯಕ್ರಮಗಳಿದೆ ಆ ಫಲಾನುಭವಿಗಳಿಗೆ ಕೊಡುವಂಥದ್ದು ಕಾರ್ಯಕ್ರಮದಲ್ಲಿ ಇದೇ ಕಾರ್ಯಕ್ರಮದಲ್ಲೂ ಕೂಡ ತೀರ್ಮಾನ ಆಗಿದೆ. ತುಂಬ ಚೆನ್ನಾಗಿ ಆಗ್ತದೆ. ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕಾರ್ಯಕ್ರಮ ಮಾಲೂರಲ್ಲಿ ಆಗ್ತದೆ. ಜಾಗ ಬಂದು ರಾಹುಲ್ ಗಾಂಧಿ ಅವರು ಬಂದಿದ್ರು ಸೊಕ್ಕಂಡಳ್ಳಿ ಗೇಟ್, ಆ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದಂತ ಫಿಕ್ಸ್ ಆಗಿದೆ. ಇದೇ ಇವತ್ತಿನ ಸಭೆ, ಇನ್ನು ಬೇರೆ ಏನೂ ಇಲ್ಲ. ಇವತ್ತಿನ ಸಭೆ ಇವತ್ತು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಾಜಿ CM ಸಿದ್ದರಾಮಯ್ಯ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲಾ ಇಲಾಖಾ ಅಧಿಕಾರಿಗಳು ಮತ್ತೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ವಿ. ಉದ್ದೇಶ 8ನೇ ತಾರೀಕು 18ನೇ ತಾರೀಕು 18 ಈ ತಿಂಗಳು 12 ಗಂಟೆಗೆ ಮಾಲೂರಿಗೆ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅಣ್ಣವರು ಮತ್ತು ಮುಖ್ಯಮಂತ್ರಿಗಳು ಆದಂಥ ಡಾಕ್ಟರ್ ಪರಮೇಶ್ವರಣ್ಣವರು ಮತ್ತೆ ಸುಮಾರು ಜನ ಇಲಾಖೆ ಮಂತ್ರಿಗಳು ಕೂಡ ಭಾಗವಹಿಸ್ತಿದ್ದಾರೆ. ಸುಮಾರು 3200 ಕೋಟಿ ಈ ಸರ್ಕಾರ ಬಂದ ಮೇಲೆ, ನಾನು ತಾಲೂಕಿನ ಶಾಸಕನಾದ್ಮೇಲೆ ತಗೊಂಡಂತ ಕಾರ್ಯಕ್ರಮಗಳನ್ನ ಗುದ್ದಲಿ ಪೂಜೆ ಮತ್ತೆ ಉದ್ಘಾಟನೆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮುಗಿಸಿ ಸುಮಾರು ನಮ್ಮ ಟಾರ್ಗೆಟ್ ಸುಮಾರು 40,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಮಾನ್ಯ ಜನ ಬಡವರು ಕೊಟ್ಟಂತ 5